ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಉಪನಿರ್ದೇಶಕ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕರೆದಿರುವ ಹುದ್ದೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ತೀರಾ. ಎಷ್ಟು ಹುದ್ದೆಗಳಿದ್ದಾವೆ, ಯಾವ ಪೋಸ್ಟ್ಗಳನ್ನ ಕರೆದಿದ್ದಾರೆ, ವಯಸ್ಸಿನ ಮಿತಿ ಎಷ್ಟಿರಬೇಕು, ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು, ವೇತನ ಶ್ರೇಣಿ ಎಷ್ಟಿರುತ್ತೆ, ಮತ್ತು ಈ ಒಂದು ಹುದ್ದೆನ ಹೇಗೆ ಅಪ್ಲೈ ಮಾಡೋದು, ಸೊ ಎಲ್ಲ ಥರದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಬೋದು. ಇನ್ನೂ ಯಾರು ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಎಲ್ಲ ಥರದ ವಿಡಿಯೋನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ, ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮಗೂ ಕೂಡ ಮುಂದೆ ಬರೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೂ ಆಸಕ್ತಿ ಬರುತ್ತೆ. ನಾವು ನಿಮಗೆ ಎಲ್ಲ ಥರದ ಮಾಹಿತಿಯನ್ನು ಕೊಡ್ತೀವಿ. ಸೊ ಪ್ಲೀಸ್ ಎಲ್ಲರೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೋಡೋಣ ಬನ್ನಿ. ಹುದ್ದೆ ಹೆಸರು ಉಪನಿರ್ದೇಶಕ ಕಚೇರಿ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ. ಸೊ ಈ ಎರಡು ಹುದ್ದೆಗಳಿಗೆ ನೇಮಕಾತಿ ಮಾಡ್ತಿದ್ದಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತು ಪ್ರಾಜೆಕ್ಟ್ ಲೆವೆಲ್ ಅಂತ. ಸೊ ಟೋಟಲ್ ಆಗಿ 3 ಹುದ್ದೆಗಳಿಗೂ ಇಲ್ಲಿ ಖಾಲಿ ಇದ್ದಾವೆ. ಒಂದು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಅಂದರೆ ಉಪನಿರ್ದೇಶಕ ಕಚೇರಿ ಯಾದಗಿರಿಲಿ ಒಂದು ಪೋಸ್ಟ್ ಖಾಲಿ ಇದ್ದಾವೆ. ಸೊ ಅದಕ್ಕೆ ವೇತನ ಶ್ರೇಣಿ ಬಂದು 18,000 ಇರುತ್ತೆ. ಮುಂದೆ ಪ್ರಾಜೆಕ್ಟ್ ಲೆವೆಲ್ ಬಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಇದರಲ್ಲಿ ಬ್ಲಾಕ್ ಕೋಆರ್ಡಿನೇಟರ್ ಅಂತ. ಸೊ ಈ ಹುದ್ದೆಗೆ ಇಲ್ಲಿ 2 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಇದಕ್ಕೆ 20,000 ವೇತನ ಶ್ರೇಣಿ ಇರುತ್ತೆ. ಮುಂದೆ ಪೋಸ್ಟ್ಗೆ ಎಷ್ಟು ವೇತನ ಶ್ರೇಣಿ ಮತ್ತು ಕ್ವಾಲಿಫಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಅಸಿಸ್ಟೆಂಟು ಈ ಹುದ್ದೆಗೆ 18,000 ಸ್ಯಾಲ್ರಿ ಕೊಡ್ತಾರೆ. ಕ್ವಾಲಿಫಿಕೇಶನ್ ಒಂದು ಗ್ರ್ಯಾಜುಯೇಟ್ ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಆರ್ ಎನಿ ಸೋಷಿಯಲ್ ಸೈನ್ಸ್, ನ್ಯೂಟ್ರಿಷನ್ ಈ ಒಂದು ವಿದ್ಯಾಲಯದಲ್ಲಿ ನೀವು ನಿಮ್ಮ ಒಂದು ಎಜುಕೇಷನ್ ಮುಗಿಸಿದರೆ ಈ ಒಂದು ಹುದ್ದೆಗೆ ನೀವು ಎಲಿಜಿಬಲ್ ಇರ್ತೀರಾ. ಮತ್ತು ಮಿನಿಮಮ್ 2 years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಆಫ್ ಕೆಪಾಸಿಟಿ ಬಿಲ್ಡಿಂಗ್ ವಿತ್ ಸೂಪರ್ವೈಸರಿ ಸ್ಕಿಲ್ಸ್ ಸೂಪರ್ವೈಸರಿ ಸ್ಕಿಲ್ ಸೆಟ್ ಇರಬೇಕು. ಮತ್ತು ಗುಡ್ ಓರಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಸೆಟ್ ಕೂಡ ಇರಬೇಕು ಲೋಕಲ್ ಲ್ಯಾಂಗ್ವೇಜಲ್ಲಿ. ಮತ್ತು ಗುಡ್ ಕಂಪ್ಯೂಟರ್ ಸ್ಕಿಲ್ಸ್ ಕೂಡ ಇರಬೇಕು. ನಾಲೆಜ್ ಆಫ್ ಇಂಟ್ರೆಸ್ಟ್ ಇನ್ ಮೇಲ್ ಆ್ಯಂಡ್ ಇಮೇಲ್ ಎಬಿಲಿಟಿ ಟು ವರ್ಕ್ ವಿತ್ ಟೀಮ್ಸ್ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಟ್ರಾವೆಲ್ ಎಕ್ಸ್ಟೆನ್ಸಿವ್ಲಿ. ಸೊ ಗುಡ್ ಕಂಪ್ಯೂಟರ್ ಸ್ಕಿಲ್ ಸೆಟ್ಸ್ ಇರಬೇಕು ಮತ್ತು ಇಮೇಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕಾಗುತ್ತೆ. ಈ ಒಂದು ಸ್ಕಿಲ್ಸ್ ಇದ್ದರೆ ನೀವು ಒಂದು ಹುದ್ದೆಯನ್ನು ಅಪ್ಲೈ ಮಾಡಬಹುದು. ಮತ್ತು ಅಡಿಷನಲ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಸೊ ಈ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನಿಮಗೆ ಮೊದಲ ಆದ್ಯತೆ ಇರುತ್ತೆ. 3 years ಆಫ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸೋಷಿಯಲ್ ಪ್ರೋಗ್ರಾಮ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಇನ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಇನ್ ದ ಸೋಷಿಯಲ್ ಹೆಲ್ತ್ ಸೆಕ್ಟರ್, ನ್ಯೂಟ್ರಿಷನ್, ಎಜುಕೇಷನ್, ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಈ ಒಂದು ಗೌರ್ಮೆಂಟ್ ಪ್ರೋಗ್ರಾಮ್ಸಲ್ಲಿ ನಿಮ್ಮದು ಎಕ್ಸ್ಪೀರಿಯನ್ಸ್ ಇದ್ದರೆ ಮೊದಲ ಆದ್ಯತೆ ಇರುತ್ತೆ. ಮುಂದೆ ಸೆಕೆಂಡ್ ಪೋಸ್ಟ್ ಬಂದು ಬ್ಲಾಕ್ ಕೋಆರ್ಡಿನೇಟ್ರು. ಸೊ ಇದಕ್ಕೆ 2 ಹುದ್ದೆಗಳು ಖಾಲಿ ಇದ್ದಾವೆ, ಒಂದು ಶಹಾಪುರದಲ್ಲಿ, ಒಂದು ಯಾದಗಿರಿಲಿ. ಇದಕ್ಕೆ ಸ್ಯಾಲ್ರಿ ಬಂದು 20,000 ಇರುತ್ತೆ. ಎಜುಕೇಷನ್ ಒಂದು ಯಾವುದೇ ಒಂದು ಗ್ರ್ಯಾಜುಯೇಟ್ ಡಿಗ್ರಿ ಆಗಿದ್ರೆ ಸಾಕು, ಈ ಒಂದು ಹುದ್ದೆನ ಅಪ್ಲೈ ಮಾಡ್ಬೋದು. ಅಟ್ಲೀಸ್ಟ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು. ವರ್ಕಿಂಗ್ ವಿತ್ ಟೆಕ್ನಾಲಜಿ ಆ್ಯಂಡ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಪೋರ್ಟು, ಟೆಕ್ನಾಲಜಿಯಲ್ಲಿ ಈ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು. IT ಈ ರಿಲೇಟೆಡ್ ಫೀಲ್ಡಲ್ಲಿ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಪೋರ್ಟ್ ಮಾಡೋದಾಗಲಿ. ಮತ್ತು ಗುಡ್ ಓರಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಇನ್ ಲೋಕಲ್ ಲ್ಯಾಂಗ್ವೇಜಲ್ಲಿ. ಮತ್ತು ಮ್ಯಾಂಡೇಟರಿಲಿ ಲೋಕಲ್ ಕ್ಯಾಂಡಿಡೇಟ್ ಶುಡ್ ಬಿ ಎಂಗೇಜ್ಡ್. ಸೊ ಲೋಕಲ್ ಕ್ಯಾಂಡಿಡೇಟ್ಸ್ ಮಾತ್ರ ಎಂಗೇಜ್ ಮಾಡ್ತಾರೆ. ಮುಂದೆ ವಯಸ್ಸಿನ ಮಿತಿ ನೋಡಿ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಕನಿಷ್ಠ 21 ವರ್ಷದಿಂದ 45 ವರ್ಷ ವಯಸ್ಸಿನ ಸಡಿಲಿಕೆ ವಯಸ್ಸಿನ ಮಿತಿ ಇರುತ್ತೆ. ಸೊ ಈ ಒಂದು ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಮುಂದೆ ಸಲ್ಲಿಸಬೇಕಾದ ದಾಖಲಾತಿಗಳು: ನಿಗದಿತ ನಮೂನೆಯ ಅರ್ಜಿ, SSLC ಅಂಕಪಟ್ಟಿ, ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಥಿ ಅಂಕಪಟ್ಟಿಗಳು ಅಂದರೆ ನಿಮ್ಮೊಂದು ಡಿಗ್ರಿ ಸರ್ಟಿಫಿಕೇಟ್ಸ್ ಮತ್ತು ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಅನುಭವ ಪ್ರಮಾಣ ಪತ್ರ, ಕಂಪ್ಯೂಟರ್ ತರಬೇತಿ ಪಡೆದಿರುವ ಬಗ್ಗೆ ಪ್ರಮಾಣ ಪತ್ರ, ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಮತ್ತು ತಹಶೀಲ್ದಾರರಿಂದ ಪಡೆದ ವಾಸಸ್ಥಳ ಪ್ರಮಾಣ ಪತ್ರ ಅಂದರೆ ನಿಮ್ಮೊಂದು ಇನ್ಕಮ್ ಸರ್ಟಿಫಿಕೇಟ್. ಈ ಒಂದು ಅಷ್ಟು 6 ಡಾಕ್ಯುಮೆಂಟ್ಸ್ನ ನೀವು ಕರೆಕ್ಟಾಗಿ ಕಲೆಕ್ಟ್ ಮಾಡಬೇಕಾಗುತ್ತೆ. ದಿನಾಂಕ 25/8/2026 ನಂತರ ಯಾವುದೇ ಒಂದು ಅಂಚೆ ಮೂಲಕ ಅಥವಾ ನೇರವಾಗಿ ಸಲ್ಲಿಸುವ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. ಸೊ ಇಲ್ಲಿ ಕೊಟ್ಟಿರೋದು ಇದನ್ನು ನೀವು ಆಫ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕು. ಈ ಮೇಲಿನ ಹುದ್ದೆಗಳಿಗೆ ಕರ್ತವ್ಯ ನಿರ್ವಹಿಸಲು ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯನ್ನು ಯಾದಗಿರಿ ಜಿಲ್ಲಾ NIC ವೆಬ್ಸೈಟ್ http.yadgiri.nic.in ನಲ್ಲಿ ಪಡೆದು, ಈ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಸೊ ಈ ಒಂದು ವೆಬ್ಸೈಟಲ್ಲಿ NIC ಅಂತ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಪಡೆದು ದಿನಾಂಕ 25/8/2026 ವರೆಗೆ ಅಗತ್ಯ ದಾಖಲಾತಿಗಳೊಂದಿಗೆ ಖುದ್ದಾಗಿ ಮತ್ತು ಅಥವಾ ನೋಂದಾಯಿತ ಅಂಚೆ ಮೂಲಕ ಈ ಕಚೇರಿಯ ಸಮಯದಲ್ಲಿ ಅರ್ಜಿಯನ್ನು ಸಲ್ಲಿಸಲು ಸೂಚಿಸಿದೆ. ಸೊ ಆ ಒಂದು ಅರ್ಜಿ ನಮೂನೆಯನ್ನು ಪಡೆದು ಅದನ್ನು ಫಿಲಪ್ ಮಾಡಿ ಈ ಒಂದು ಮೇಲೆ ಕೊಟ್ಟಿರುವ 6 ಡಾಕ್ಯುಮೆಂಟ್ಸ್ನ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿ
ಕರೆಕ್ಟಾಗಿ ಈ ಒಂದು NIC ಅಲ್ಲಿ ವೆಬ್ಸೈಟ್ಗೆ ಹೋಗಿ ನೀವು ಈ ಒಂದು ಅಂಚೆ ಮೂಲಕ ಅಂದರೆ ಕಚೇರಿ ಮೂಲಕ ಈ ಒಂದನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ದಿನಾಂಕ 25/8/2026 ಒಳಗಾಗಿ. ಆಮೇಲೆ ನಂತರ ಯಾವುದೇ ಅಂಚೆ ಮೂಲಕ ಅಥವಾ ನೇರವಾಗಿ ಸಲ್ಲಿಸುವ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. ಇದನ್ನು ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ. ಅಡ್ರೆಸ್ ಒಂದು ಉಪನಿರ್ದೇಶಕ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಯಾದಗಿರಿ. ಕೋಣೆ ಸಂಖ್ಯೆ C17, 1ನೇ ಮಹಡಿ, ಜಿಲ್ಲಾಡಳಿತ ಭವನ ಸಂಕೀರ್ಣ, ಚಿತ್ತಾಪುರ ರಸ್ತೆ, ಯಾದಗಿರಿ 585202. ಫೋನ್ ಸಂಖ್ಯೆ 082472537339. ಸೊ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೋಡಿದ್ರಲ್ಲ, ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಇದೆ. ಸೊ ಇದನ್ನು ಅರ್ಜಿ ನಮೂನೆಯನ್ನು ಇಲ್ಲೇ ಇರುತ್ತೆ, ಇದನ್ನೇ ಡೌನ್ಲೋಡ್ ಮಾಡಿಕೊಳ್ಳಿ, ಯಾವುದೇ ಒಂದು ವೆಬ್ಸೈಟ್ಗೆ ಹೋಗಬೇಡಿ. ಸೊ ಈ ಒಂದು ಅರ್ಜಿ ನಮೂನೆಯ ಫಾರ್ಮನ್ನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲ ಥರ ಮಾಹಿತಿಯನ್ನು ಫಿಲಪ್ ಮಾಡಿ ನೀವು ಇದಕ್ಕೆ ಬೇಕಾಗಿರೋ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್, ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸ್, ಕಂಪ್ಯೂಟರ್ ಸರ್ಟಿಫಿಕೇಟ್ ಮತ್ತು ನಿಮ್ಮೊಂದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ಸ್ ಇದಕ್ಕೆ ಅಟ್ಯಾಚ್ ಮಾಡಿ ಆ ಒಂದು ಹೇಳಿರೋ ಅಡ್ರೆಸ್ಗೆ ಕಳುಹಿಸಿ. ನೋಡಿದ್ರಲ್ಲ, ಈ ಒಂದು ಎಲ್ಲ ಥರದ ಮಾಹಿತಿಯನ್ನು ಕೊಟ್ಟಿದ್ದೇನೆ, ಇನ್ಫಾರ್ಮೇಷನ್ನ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ನೋಡಿ ಅರ್ಜಿಯನ್ನು ಸಲ್ಲಿಸಿ. ಹಾಗೂ ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.